ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತು ಆಚಾರ್ಯ ಮಂಜುನಾಥ್ ಗುರುಜಿ. ವೀಕ್ಷಕರೇ, ನಾವು ಕಳೆದ ಸಂಚಿಕೆಯಲ್ಲಿ ತುಂಬ ವಿಶೇಷವಾಗಿ ಚಂದ್ರನ ಸಂಯೋಗದಿಂದ ಈ ಶ್ರಾವಣ ಮಾಸದ ವಿಚಾರದಲ್ಲಿ ಏನು ವಿಶೇಷತೆಗಳಂತ ನೋಡಿದ್ವಿ. ಅದರ ಜೊತೆಯಲ್ಲಿ ಶ್ರಾವಣ ಮಾಸ ಅಂದರೆ ಏನೋ, ಶ್ರಾವಣ ಮಾಸದ ಸಂಕ್ಷಿಪ್ತವಾದ ಮಾಹಿತಿ ಕೂಡ ನಾನು ನಿಮಗೆ ತಿಳಿಸ್ಕೊಟ್ವಿ. ಸೊ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ತುಂಬ ವಿಶೇಷವಾಗಿ ನಮ್ಮ ಭಾರತ ಅಂದ್ರೇ ಒಂದು ಕೃಷಿ ಪ್ರಧಾನವಾಗಿರುವಂಥದ್ದು. ಅನ್ನದಾತರು, ನಮ್ಮ ರೈತರು ಅನ್ನದಾತರು, ಅವರೇ ನಮಗೆ ಅನ್ನ ನೀಡುವಂಥ ದೇವರು ಅಂತ ಸ್ವರೂಪಕ್ಕೆ ಕಾಣುವಂಥ ಒಂದು ಒಳ್ಳೆಯ ಸಂಕಲ್ಪ ನಮ್ಮಲ್ಲಿರುವಂಥದ್ದು, ಒಂದು ಒಳ್ಳೆಯ ಕಲ್ಪನೆ ಇರುವಂಥದ್ದು. ಸೊ ಇದರ ವಿಚಾರದಲ್ಲಿ ಒಂದು ಕೃಷಿ ಯಶಸ್ಸಿನ ಮೇಲೆ ಪ್ರಭಾವ ಬೀರುವಂಥ ಗ್ರಹ ಒಂದು ಪರಿವರ್ತನೆಗಳು ಶ್ರಾವಣ ಮಾಸದಲ್ಲಿ ಏನಾಗ್ತಾ ಇದೆ, ಹೇಗಾಗ್ತಿದೆ ಅಂತ ಒಂದು ಸ್ವಲ್ಪ ನೋಡ್ತಾ ಹೋದರೆ, ನಾವು ಶ್ರಾವಣ ಮಾಸನ ಯಾವ ರೀತಿ ಅಂದರೆ ಹಿಂದೂ ಸಂಪ್ರದಾಯದಲ್ಲಿ ಅತಿ ಪವಿತ್ರ ಮಾಸ ಅಂತ ನಾವು ಬಣ್ಣಿಸ್ತೇವೆ. ಏಕೆಂದರೆ ಜ್ಯೋತಿಷಾಸ್ತ್ರ ಪ್ರಕಾರದಲ್ಲಿ ಈ ಅವಧಿಗಳಲ್ಲಿ, ಏನು ಶ್ರಾವಣ ಮಾಸದ ಅವಧಿ ಏನಿರುತ್ತೋ, ಗ್ರಹಗಳ ಸ್ಥಾನ ಬದಲಾವಣೆಗಳು ಕೃಷಿಗೆ ಶುಭ ಅಥವಾ ಮಿಶ್ರ ಫಲಿತಾಂಶವನ್ನು ಸೂಚಿಸುವಂಥ ಒಂದು ಮುಖ್ಯ ಘಟ್ಟವಾಗಿರುವಂಥದ್ದು. ಆದರೆ ಆಧ್ಯಾತ್ಮಿಕ ಹಾಗೂ ಸಾಂಪ್ರದಾಯಿಕ ನಂಬಿಕೆಗಳ ಆಧಾರಿತ ವ್ಯಾಖ್ಯಾನಗಳನ್ನು ನೋಡಿದಾಗ ವೈಜ್ಞಾನಿಕವಾಗಿ ಕೃಷಿ ಯಶಸ್ಸನ್ನು ಹೇಗೆ ನಿರ್ಧರಿಸುತ್ತೆ, ಯಾವ ಗ್ರಹ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಕೃಷಿ ಪ್ರಧಾನವಾದ ಇರುವಂಥ ಗ್ರಹ ಚಂದ್ರಗ್ರಹ. ನೋಡಿ, ಯಾರ ಜಾತಕದಲ್ಲಿ ಚಂದ್ರ ತುಂಬ ಚೆನ್ನಾಗಿರುತ್ತೋ ಅವರಿಗೆ ಕೃಷಿ ತುಂಬ ಚೆನ್ನಾಗಿ ಬರುತ್ತೆ. ಗೋಚಾರದಲ್ಲಿ ಚಂದ್ರನು ಅಗ್ನಿತತ್ವ ರಾಶಿಗಳಲ್ಲಿ, ಚಂದ್ರ ಪ್ರತಿ 2.5 ವರ್ಷಕ್ಕೊಂದ್ಸತಿ ರಾಶಿ ಬದಲಾವಣೆ ಮಾಡ್ತಾರೆ. ಆದರೂ ಈ ಒಂದು ಶುಕ್ಲ ಪಕ್ಷ ತುಂಬ ಒಳ್ಳೆಯ ಒಂದು ವಿಚಾರ. ಕೃಷಿ ಪ್ರಧಾನವಾಗಿ ನೋಡೋದಾದರೆ ಬಿತ್ತನೆ ಮಾಡುವುದಕ್ಕೆ, ಮತ್ತೇನೋ ಕೃಷಿ ಚಟುವಟಿಕೆ ಮಾಡೋದಕ್ಕೆ, ಬೀಜ ಬಿತ್ತೋದಕ್ಕೆ, ಮತ್ತು ರಸಗೊಬ್ಬರವನ್ನು ತರುವಂಥದ್ದು, ರಸಗೊಬ್ಬರವನ್ನು ಸಿಂಪಡಿಸುವಂಥದ್ದು, ಯಾವುದೇ ವಿಚಾರದಲ್ಲಿ ಶುಕ್ಲ ಪಕ್ಷ, ಶ್ರಾವಣ ಮಾಸದ ಶುಕ್ಲ ಪಕ್ಷ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಅಮಾವಾಸ್ಯೆ ಕಳೆದ ನಂತರ, ಆಗಸ್ಟ್ 12ನೇ ತಾರೀಕು ನಂತರ ಬರುವಂಥ ಒಂದು ಅಮಾವಾಸ್ಯೆ, ಅದರ ನಂತರ ಜ್ಯೋತಿರ್ಭೀಮೇಶ್ವರ ವ್ರತ ಏನು ಶ್ರಾವಣ ಮಾಸದಲ್ಲಿ ಆಚರಿಸ್ತೀವೋ, ಅದರಲ್ಲಿ ಶುಕ್ಲ ಪಕ್ಷದ ಸಮಯದಲ್ಲಿ ತುಂಬ ಒಳ್ಳೆಯ ಚಂದ್ರನ ಒಂದು ಪ್ರಭಾವ ಇರುವಂಥದ್ದು. ಎರಡನೇ ಪ್ರಭಾವ, ಕೃಷಿ ಮೇಲಿನ ಪ್ರಭಾವ ಬೀರುವಂಥ ಗ್ರಹ ಬೃಹಸ್ಪತಿ ಅಂತ ಹೇಳ್ತೀವಿ. ಪ್ರಸ್ತುತ ಬೃಹಸ್ಪತಿ ಗ್ರಹವು ತುಂಬ ವಿಶೇಷವಾಗಿ ಕರ್ಕಾಟಕ ರಾಶಿಯಲ್ಲಿರುವಂಥದ್ದು. ಅದು ಕೂಡ ಚಂದ್ರನ ಮನೆಯಲ್ಲೇ ಇರುವಂಥದ್ದು, ಉಚ್ಚ ಪರಿಸ್ಥಿತಿಯಲ್ಲಿರುವಂಥದ್ದು. ಸೊ ಬೃಹಸ್ಪತಿ ಜಲತತ್ವ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ ಈ ಒಂದು ಶ್ರಾವಣ ಮಾಸದಲ್ಲಿ, ಈಗ ನೋಡಿ, ಕಳೆದ ಕೆಲವು ದಿನಗಳಿಂದ ಅಲ್ಲಲ್ಲಿ ಸ್ವಲ್ಪ ಸಮಸ್ಯೆಗಳು ಏನು ಕಾಡ್ತಾ ಇತ್ತೋ ಅದೆಲ್ಲ ದೂರವಾಗಿ ಒಂದು ಉತ್ತಮ ಮಳೆ, ಬೆಳವಣಿಗೆಗೆ ಹಾಗೂ ಸಮೃದ್ಧಿಗೆ ಒಂದು ಸಂಕೇತ ಅಂತ, ಒಂದು ಒಳ್ಳೆಯ ಸಂಕೇತವಾಗಿ ಪರಿಗಣಿಸ್ಬೋದು. ನಾವು ಗುರುವಿನಿಂದ ಹೆಚ್ಚು ಮಳೆ ಈ ವರ್ಷದ ಶ್ರಾವಣ ಮಾಸದಲ್ಲಿ ನಾವು ನಿರೀಕ್ಷಿಸ್ಬೋದು. ಕೆಲವೊಂದು ಕಡೆ ಬರ ಇರುತ್ತೆ, ಆದರೂ ಕೂಡ ಉಳಿದಿರೋ ಅರ್ಧ ಭಾಗ, ಅಂದರೆ ನಮ್ಮ ಕರ್ನಾಟಕನ 2 ಭಾಗ ಡಿವೈಡ್ ಮಾಡಿಕೊಂಡಾಗ ಅರ್ಧ ಭಾಗ ಒಳ್ಳೆ ಮಳೆ ಬೆಳೆಗಳನ್ನ ಗುರು ಭಗವಾನರಿಂದ ನಿರೀಕ್ಷಿಸ್ಬೋದು. ಮತ್ತು ಶುಕ್ರ ಗ್ರಹ ಈಗ ಪ್ರಸ್ತುತ ಗೋಚಾರದಲ್ಲಿ ಸ್ವಲ್ಪ ನೀಚ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ನೀಚ ಪರಿಸ್ಥಿತಿಯಲ್ಲಿದ್ದ ಅಂದರೆ ಕನ್ಯಾ ರಾಶಿಯಲ್ಲಿ ಶುಕ್ರ ಗೋಚರವಾಗ್ತಿದ್ದಾರೆ. ಸೊ ಇದರಿಂದ ಶುಕ್ರನಿಂದ ನಾವು ಸಸ್ಯಗಳ ಬೆಳವಣಿಗೆ ನೋಡ್ತೀವಿ, ಹೂವಿನ ಉತ್ಪಾದನೆ, ಕೃಷಿ ಆದಾಯವನ್ನು ನೋಡ್ತೀವಿ. ಸ್ವಲ್ಪ ಗುರು ಪ್ರಬಲವಾಗಿ ಉಚ್ಚ ಸ್ಥಿತಿಯಲ್ಲಿದ್ದರೆ, ಶುಕ್ರ ನೀಚ ಸ್ಥಾನದಲ್ಲಿದ್ದಾರೆ. ಆದ್ದರಿಂದ ಸ್ವಲ್ಪ ಅಕಾಲಿಕ ಮಳೆ, ಅಂದರೆ ಬೇಕಿದ್ದಾಗ ಮಳೆ ಬರದೇ ಇರುವಂಥದ್ದು, ತದನಂತರ ಬರೋದ್ರಿಂದ ಬೆಳೆ ಹಾನಿಯಾಗುವಂಥದ್ದು, ಮತ್ತು ಹೂ ಹಣ್ಣಿನ ಉತ್ಪಾದನೆ ಸ್ವಲ್ಪ ಹೋದ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ಕಡಿಮೆ ಆಗುತ್ತೆ. ಮತ್ತು ಶನಿಯ ಗ್ರಹ ಪ್ರಭಾವ ನೋಡೋದಾದರೆ, ಇದು ಯಾವುದೇ ಒಂದು ಕೃಷಿ ಚಟುವಟಿಕೆ ಕೆಲಸದಲ್ಲಿ ಸ್ವಲ್ಪ ವಿಳಂಬಕ್ಕೆ ಕಾರಣವಾಗುವ ಗ್ರಹ ಅಂತ ಹೇಳ್ತೀವಿ. ಸೊ ಹೆಚ್ಚುವರಿ ಅಥವಾ ಬೆಳೆ ನಿರ್ವಹಣೆಯಲ್ಲಿ ಸವಾಲು ಎದುರಿಸೋದು ಕೂಡ ನಾವು ಶನೇಶ್ವರ ಗ್ರಹ ನೋಡ್ತೀವಿ. ಈ ವರ್ಷ ಶನೇಶ್ವರ ಗ್ರಹ ವಕ್ರಿಯಾಗಿ ಸ್ವಂತ ಮನೆ ಕುಂಭರಾಶಿಗೆ ಬರೋದ್ರಿಂದ ಸ್ವಲ್ಪ ನಿಧಾನ ಫಲಗಳಿದ್ರೂ ಕೂಡ ಒಳ್ಳೆಯ ಫಲಗಳು, ಕೃಷಿ ಚಟುವಟಿಕೆಗಳಲ್ಲಿ ಒಳ್ಳೆಯ ಫಲ ನಿರೀಕ್ಷಿಸ್ಬೋದು. ಕೊನೆಯದಾಗಿ ಬುಧ ಗ್ರಹದ ಪ್ರಭಾವ ನೋಡೋದಾದರೆ, ಬುಧ ಗ್ರಹ ಪ್ರಸ್ತುತ ಗೋಚಾರದಲ್ಲಿ ಕರ್ಕಾಟಕ ರಾಶಿಯಲ್ಲಿರುವಂಥದ್ದು. ಆಗಸ್ಟ್ ತಿಂಗಳಿನಲ್ಲಿ 2 ಬಾರಿ ಬದಲಾವಣೆ ಆಗುತ್ತೆ. ಒಂದು ವಿಶೇಷವಾಗಿ ಕರ್ಕಾಟಕ ರಾಶಿಗೆ ಗೋಚರ ಆದರೆ, ಇನ್ನೊಂದು ಸತಿ ತುಂಬ ವಿಶೇಷವಾಗಿ ಸಿಂಹ ರಾಶಿಯಲ್ಲಿ ಗೋಚರ ಆಗುತ್ತೆ. ಬುಧಾದಿತ್ಯ ಯೋಗ ಉತ್ಪತ್ತಿ ಆಗ್ತಾ ಇರುವಂಥದ್ದು. ಸೊ ಇದರಿಂದ ವ್ಯಾಪಾರ, ಬೆಳೆ ಮಾರಾಟ ಹಾಗೂ ಕೃಷಿ ಸಂಬಂಧಿತ ನಿರ್ಧಾರಗಳಲ್ಲಿ ಅನುಕೂಲಗಳ ಫಲ ಒಂದು ಖಂಡಿತ ಲಭಿಸುವಂಥದ್ದು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ಹೇಳ್ದಂಗೆ ಚಂದ್ರ ಮಧ್ಯಮವಾಗಿದ್ದರೆ, ಗುರು ಮತ್ತು ಶನಿ ತುಂಬ ಪ್ರಬಲವಾಗಿದ್ದಾರೆ, ಶುಕ್ರ ಮಧ್ಯಮವಾಗಿದೆ, ಅಷ್ಟೊಂದು ಚೆನ್ನಾಗಿಲ್ಲ, ಬುಧ ಗ್ರಹ ತುಂಬ ಚೆನ್ನಾಗಿರುವಂಥದ್ದು. ಸೊ ಓವರಾಲ್ ನೋಡೋದಾದರೆ ಈ 5 ಗ್ರಹಗಳ ಒಂದು
ಪ್ರಭಾವ, ಪರಿವರ್ತನೆ ಯೋಗಗಳು ಈ ಒಂದು ಕೃಷಿ ಚಟುವಟಿಕೆಗೆ ಮೇಲೆ ಸ್ವಲ್ಪ ಈ ಒಂದು ವಿಚಾರದಲ್ಲಿ ನಾವು ಭಾಳ ಪ್ರಭಾವದ ವಿಚಾರವಾಗಿ ಕನ್ಸಿಡರ್ ಮಾಡ್ಬೋದು. ಅದಲ್ದಿರ ನಾವು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಗ್ರಹಗಳ ಅಲ್ದಿರ ಸ್ವಲ್ಪ ನಾವು ಸಮಯೋಚಿತದ ಮಳೆ ಮತ್ತು ಹವಾಮಾನದ ಮೇಲೆ ಮತ್ತು ಮಣ್ಣಿನ ಗುಣಮಟ್ಟದ ಮೇಲೆ, ಉತ್ತಮ ಬೀಜಗಳ ಆಯ್ಕೆ, ಸಮರ್ಪಕ ನೀರಾವರಿ, ರೋಗ ಕೀಟಗಳ ಸಮರ್ಪಕ ನಿರ್ವಹಣೆ, ಇದು ಕೂಡ ಜ್ಯೋತಿಷ ಅಲ್ದಿರ ಇದು ಒಂದು ಪ್ರಾಕ್ಟಿಕಲ್ ಆಗಿ ಇದು ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು. ಪ್ಲಸ್ ಈ 5 ಗ್ರಹಗಳನ್ನು ಪರಿಗಣಿಸಿರುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಈ 5 ಗ್ರಹಗಳ ಪ್ರಭಾವ ನಮ್ಮ ಶ್ರಾವಣ ಮಾಸದಲ್ಲಿ ತುಂಬ ವಿಶೇಷವಾಗಿ ಒಂದು ಪರಿವರ್ತನೆಯ ಒಂದು ಪ್ರಭಾವ ಹೇಗೆ ಬೀರ್ತಿದೆ ಅಂತ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಲೋಕ ಸಮಸ್ತೋ ಸುಖಿನೋ ಭವಂತು.